ನಮಸ್ಕಾರ ವೀಕ್ಷಕರೇ. ಎಷ್ಟೋ ವಿಷಯಗಳು ಅಚ್ಯುತಾನಂದ ದಾಸ್ ಅವರು ಅವರ ಭವಿಷ್ಯ ಮಾಲಿಕದಲ್ಲಿ ಬರೆದಿದ್ದಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸಿದ್ದೆ. ಇನ್ನು ಕೆಲವಷ್ಟು ವಿಷಯಗಳನ್ನ ತಿಳಿಸ್ಬೇಕಾಗಿತ್ತು, ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲೇ ನೀವು ತಿಳ್ಕೊಂಡಿದ್ದೀರಾ, ಮಾನವ ನಾಗರಿಕತೆಯಲ್ಲಿ ಸಂಸ್ಕೃತಿನಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಕಂಡುಕೊಳ್ತಾನೆ, ಅವನು ಮಾರ್ಪಾಟುಗಳನ್ನ ಮಾಡ್ಕೊಳ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇನ್ನು ಜಾಸ್ತಿ ವಿಷಯಗಳನ್ನ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಸಮಾಜದಲ್ಲಿ ಮಾಂಸಾಹಾರ, ಮದ್ಯವ್ಯಸನ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಪ್ರೋಗ್ರಾಮಲ್ಲಿ. ಇನ್ನು ಮುಂದಕ್ಕೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಸಾರದಲ್ಲಿ ಗರ್ಭಪಾತ ಮತ್ತು ಭ್ರೂಣ ಹತ್ಯೆ ಪಾಪ ಬಹಳಷ್ಟು ಹೆಚ್ಚಾಗುತ್ತದೆ. ಭ್ರೂಣ ಹತ್ಯೆ ಅನ್ನೋದು ಈಗ ನೋಡ್ತಾ ಇದ್ದೀವಿ. ಗರ್ಭಪಾತ ಮೊದಲು ಇರಲಿಲ್ಲ, ಈಗೇನಂದರೆ ಫ್ಯಾಮಿಲಿ ಪ್ಲ್ಯಾನಿಂಗು ಅದು ಇದು ಅಂದ್ಕೊಂಡು ಗರ್ಭಪಾತಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಅದ್ರ ಜೊತೆಗೆ ಭ್ರೂಣ ಹತ್ಯೆ ಎಷ್ಟೋ ನಿಂತೋಗಿತ್ತೇನೋ ಎಷ್ಟೋ ದಿನಗಳ ಕಾಲ, ಇತ್ತೀಚಿನ ದಿನಗಳಲ್ಲಿ ಮತ್ತೆ ಶುರುವಾಗೋಗಿದೆ. ಗಂಡ್ಮಗು ಬೇಕು ಅದು ಹೀಗೆ ಅಂದ್ಕೊಂಡು ಈಗ ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಳ್ಳಿ ಕಡೆ ಸ್ವಲ್ಪ ಮುಗ್ಧರು ಇರೋರು, ಇನ್ನು ಫ್ಯಾಮಿಲಿನಲ್ಲಿ ಕೆಲವೊಬ್ಬರು ಸೀನಿಯರ್ಗಳು ಇವಕ್ಕೆ ಪ್ರೆಷರೈಸ್ ಮಾಡಿ ಗರ್ಭಪಾತಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಅದರಿಂದ ಭ್ರೂಣ ಹತ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇಂಥ ವಿಷಯಗಳನ್ನ ಅವರು ಡಿಸ್ಕಸ್ ಮಾಡಿ ತಿಳಿಸಿದ್ರು. ಕಾಲಜ್ಞಾನದಲ್ಲಿ ಈ ವಿಷಯಗಳೆಲ್ಲ ಕೂಡ ಮೆನ್ಷನ್ ಆಗಿದ್ವು. ಎಲ್ಲರೂ ಬರೆದಿರುವಂಥ ಕಾಲಜ್ಞಾನಗಳಲ್ಲಿ ವಿಷಯಗಳು ಮೆನ್ಷನ್ ಆಗಿದೆ. ಇದರಲ್ಲೂ ಕೂಡ ಅಂಥ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಿದ್ದಾರೆ. ಇನ್ನು ಸಂಸಾರದಲ್ಲಿ ಎರಡನೆಯ ಪತ್ನಿಯರ ಸಂಖ್ಯೆ ಬಹಳಷ್ಟು ಹೆಚ್ಚಾಗುವುದು, ಡೈವರ್ಸ್ ಕೇಸಸ್ ಜಾಸ್ತಿ ಆಗುತ್ತೆ ಅನ್ನೋದು ಇದರ ಅರ್ಥ. ಎರಡನೇ ಪತಿಯರು ಜಾಸ್ತಿ ಆಗ್ತಾ ಹೋಗ್ತಾರೆ. ನಾವು ನಮ್ಮ ದೇಶದಲ್ಲಿ ಬೇಡ, ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕೊಂಡ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 2 ಕೋಟಿ ಜನದಲ್ಲಿ 1 ಲಕ್ಷ ಜನನಾದರೂ ಡೈವರ್ಸ್ ತಗೊಂಡಿರ್ತಾರೆ. 1% ಆದರೂ ಡೈವರ್ಸ್ ಇದ್ದೇ ಇರುತ್ತೆ ಅನ್ನೋದು ಲೆಕ್ಕಾಚಾರ. ಭಾರತದ ಲೆಕ್ಕಾಚಾರದಲ್ಲಿ ತಗೊಳ್ಳೋದಾದರೆ ಓವರ್ ಆಲ್ 1.2% ಡೈವರ್ಸ್ ಕೇಸ್ ಇದೆ. ಅಂದರೆ 140 ಕೋಟಿನಲ್ಲಿ ಮಕ್ಕಳು, ವಯಸ್ಸಾದವರು ಎಲ್ಲರನ್ನೂ ಬಿಟ್ಬಿಟ್ರೆ 70-80 ಕೋಟಿನಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ 1.2% ಅಂದರೆ 80 ಲಕ್ಷ ಜನ ಡೈವರ್ಸು ತಗೊಳ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಇನ್ನು ಬೇರೆ ಬೇರೆ ದೇಶದಲ್ಲಿ ಜಾಸ್ತಿ ಇದೆ ಡೈವರ್ಸ್ ಕೇಸಸ್ಸು. ಅದರಲ್ಲೂ ಅಮೇರಿಕಾ, ರಷ್ಯಾ ಈ ಕಡೆ ಎಲ್ಲ ಹೊರಟೋದ್ರೆ 30%, 40% ಡೈವರ್ಸಸ್ ಜಾಸ್ತಿನೇ ಇದೆ. ಅದಕ್ಕೂ ಇಷ್ಟೊಂದು ಪರ್ಸೆಂಟೇಜ್ ಡೈವರ್ಸ್ ಆಗಿ ಎರಡನೇ ಪತ್ನಿಯರಾಗಿ ಬದುಕುವಂಥ ಲೈಫ್ಗಳನ್ನ ಕಂಡ್ಕೊಂಡ್ಬಿಡ್ತಾರೆ. ಅಂಥ ವಿಷಯಗಳನ್ನ ಇವ್ರು ತಿಳಿಸಿದ್ರು 600 ವರ್ಷದ ಮುಂಚೆ. ಈಗ ಅದು ನೋಡ್ತಾ ಇದ್ವಿ. ಮೊದಲು ಈ ಥರ ಇರಲಿಲ್ಲ. ಪತಿ ಸತ್ತೋದ್ನ, ಒಂಟಿ ಜೀವನ ನಡೆಸಪ್ಪ, ಪತ್ನಿ ಸತ್ತೋದ್ಲ, ಮಕ್ಳಿಗೋಸ್ಕರ ಜೀವನ ನಡೆಸಪ್ಪ ಅನ್ನೋ ಪರಿಸ್ಥಿತಿಗಳಿತ್ತು. ಈಗ ಯಾವ ಥರ ಆಗೋಗಿದೆ, ಅವರ ಲೈಫ್ ಸ್ಟೈಲು ಬದಲಾಗಿದೆ. ಪ್ಲಸ್ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೋಸ್ಕರ ಅವ್ರು ಬದುಕಿದಾಗಲೇ ಬೇರೆ ಬೇರೆ ಲೈಫ್ ಸ್ಟೈಲ್ಗೋಸ್ಕರ ಇಲ್ಲ ಸ್ವತಂತ್ರತೆ ಬೇಕು ಅನ್ನೋದಕ್ಕೋಸ್ಕರ ಸಪರೇಟ್ ಅನ್ನೋದು ಜಾಸ್ತಿನೇ ಆಗ್ತಾ ಇದೆ. ಅದನ್ನೇ ಇವರು ತಿಳಿಸಿದ್ರು. ಪತಿ ಪತ್ನಿಯರ ಮಧ್ಯದಲ್ಲಿ ಪಾತಿವ್ರತೆ ಇರುವುದಿಲ್ಲ. ಪಾತಿವ್ರತೆ ಅಂದರೆ ಈಗ ಶೀಲ ಅಂತ ನಾವು ಇಷ್ಟು ದಿನ ಮಾತಾಡ್ತಾ ಇರ್ತೀವಿ, ಎಲ್ಲರಿಗೂ ಗೊತ್ತಿರೋದೆ. ಪತಿವ್ರತೆ ಅಂತ ಎಷ್ಟು ಜನನ ಕರೀತಾರೆ ಪ್ರಪಂಚದಲ್ಲಿ? ಸಣ್ಣ ಪುಟ್ಟ ಆಸೆಗಳನ್ನ ಇಟ್ಕೊಂಡ್ರು ಅವ್ರನ್ನ ಪತಿವ್ರತೆ ಅಂತ ಕರೆಯೋದಿಲ್ಲ. ಆದರೆ ನಮಗೆ ಗೊತ್ತಿರೋಂಗೆ 5-6 ಜನ ಪತಿವ್ರತೆಯವ್ರನ್ನ ನಾವು ಪುರಾಣಗಳಲ್ಲಿ ಓದಿದ್ದೀವಿ. ಅದನ್ನ ಬಿಟ್ಟರೆ ಇನ್ನು ಉಳಿದವರೆಲ್ಲ ಕೆಟ್ಟವರ ಅಂತ ಅನಿಸ್ಬಿಡುತ್ತೆ. ಇಲ್ಲ, ಸಣ್ಣ ಪುಟ್ಟ ಆಸೆಗಳು ಮನುಷ್ಯನಲ್ಲಿ ಕಾಡುತ್ತೆ. ಯಾವ ಥರ ಅಂದರೆ, ಯಾರಾದರೂ ಈಗ ನಾರ್ಮಲ್ ಆಗಿರೋರನ್ನ ಮದುವೆ ಆಗಿರ್ತೀವಿ, ಇನ್ನು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿರೋರು ಕಾಣಿಸಿದ್ರೆ, ಈಗ ಫಿಲಮ್ ಹೀರೋಯಿನ್ ಯಾರೋ ಒಬ್ರು ಕಾಣಿಸಿದ್ರೆ ಈ ಸಖತ್ತಾಗಿದ್ದಾರಲ್ಲ, ಇಂಥವ್ರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಆಸೆ ಪಡ್ತೀವಲ್ಲ, ಅದು ಪತಿವ್ರತೆ ಭಂಗ ಆಗೋದೇ ಲೆಕ್ಕ. ಆ ಥರ ಭಂಗ ಪಡೋದ್ರಲ್ಲಿ ಮನುಷ್ಯರು ಕಾಮನ್ ಆಗಿಬಿಟ್ಟಿದೆ. ಯಾಕೆಂದರೆ ಕಲಿಯುಗದ ಅಂತ್ಯಕಾಲದಲ್ಲಿ ಇದೆಲ್ಲ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತಲೇ ತಿಳಿಸಿದ್ರು. ದೀಪ ಆರೋಗೋದಕ್ಕೆ ಮುಂಚೆ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ಆ ಥರ ಕಲಿಯುಗದ ಕೊನೆಯಲ್ಲಿ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಅಂಥದ್ದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರನೇ ಎಷ್ಟೋ ಲಕ್ಷಾಂತರ ವರ್ಷ ಇರಬೇಕಾದಂಥ ಕಲಿಯುಗ ಆಯಸ್ಸನ್ನು ಕಡಿಮೆ ಮಾಡ್ಕೊಂಡಿದೆ. ಈಗ ನಮ್ಮ ಪುರಾಣಗಳಲ್ಲಿ ಹೇಳ್ತಾ ಇದ್ರು 4,32,000 ವರ್ಷ ಕಲಿಯುಗ ಇರುತ್ತೆ ಅಂತ. ಆದರೆ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನಾವು ಮಾಡಿದ ಪಾಪ ಕರ್ಮಗಳಿಗೆ, ನಾವು ಮಾಡ್ತಾ ಇರೋವಂಥ ತಪ್ಪುಗಳಿಗೆ ಈ ಕಲಿಯುಗದ ಆಯಸ್ಸು ಅನ್ನೋದು ಕಡಿಮೆ ಆಗಿದೆ ಅಂತ. ನಾನು ಹೇಳಿದೆ, ಗ್ರಹಗಳ ಬದಲಾವಣೆಗಳಿಂದ ವೇರಿಯೇಷನ್ ಆಗೋದ್ರಿಂದ ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಆಗಬಹುದು ಅಂತ. ಅಂಥದ್ರ ಜೊತೆಗೆ ಇಲ್ಲಿ ಇವರು ತಿಳಿಸಿರೋದು ಕರ್ಮಗಳು, ಮನುಷ್ಯರು ಮಾಡೋ ಕರ್ಮಗಳಿಂದ ಇಲ್ಲಿ ಕಲಿಯುಗದ ಆಯಸ್ಸು ಕಡಿಮೆ ಆಗಿದೆ. ಇನ್ನು ಇದೇ ರೀತಿ ದ್ವಾಪರ ಯುಗದಲ್ಲೂ ಕಡಿಮೆ ಆಗಿದೆ, ತ್ರೇತಾಯುಗದಲ್ಲೂ ಕಡಿಮೆ ಆಗಿದೆ, ಸತ್ಯಯುಗದಲ್ಲೂ ಕಡಿಮೆ ಆಗಿದೆ ಅನ್ನೋದು ಒಂದು ಲೆಕ್ಕಾಚಾರಗಳು ಹೇಳುತ್ತೆ. ಏಕೆಂದರೆ ಆ ಕಾಲದಲ್ಲೂ ಅಧರ್ಮ ಅನ್ನೋದಿತ್ತು, ಆ ಕಾಲದಲ್ಲೂ ಕೆಟ್ಟದು ಅನ್ನೋದಿತ್ತು. ಯಾವಾಗ ಕೆಟ್ಟದು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೋ ಅದನ್ನು ಸಂಹಾರ ಮಾಡೋದಕ್ಕೋಸ್ಕರನೇ ಒಂದಲ್ಲ ಒಂದು ರೂಪದಲ್ಲಿ ದೇವರುಗಳು ಬಂದು ಸಂಹಾರ ಮಾಡಿ ಹೋಗ್ತಾರೆ ಅನ್ನೋದೇ ಕಾಲಜ್ಞಾನದಲ್ಲಿ ತಿಳಿಸಿರುವಂಥದ್ದು, ಕಾಲಗಳು ತಿಳಿಸಿರುವಂಥದ್ದು. ಈ ಥರ ಸಂಹಾರಗಳು ತುಂಬ ಸಲ ಆಗೋಗಿದೆ. ಈಗ ಕಲಿಯುಗದಲ್ಲಿ ಇಂಥದ್ದೆಲ್ಲ ನಡೆದಾಗ ಸಂಹಾರ ಅನ್ನೋದಾಗುತ್ತೆ, ಯುಗ ಪರಿವರ್ತನೆ ಅನ್ನೋದಾಗುತ್ತೆ ಅನ್ನೋದೇ ಇವರು ತಿಳಿಸಿರೋದು. ಕಾರಣ
ಇವರು ತಿಳ್ಕೊಂಡಿದ್ದಾರೆ ಯಾವಾಗ ಯುಗ ಪರಿವರ್ತನೆಗಳು ಆಗಿದೆ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಇದೆಲ್ಲ ಯಾವಾಗ ಪರಿವರ್ತನೆ ಆಗಿದೆ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದು ಕೂಡ ಲಕ್ಷಾಂತರ ವರ್ಷಗಳಿದ್ದಂಥ ಯುಗಗಳು. ಆದರೆ ಅಲ್ಲೂ ಕೂಡ ಅಧರ್ಮ ತಾಂಡವವಾಡಿದಾಗ, ಕೆಟ್ಟದು ಜಾಸ್ತಿ ಆದಾಗ ಅದನ್ನ ಸಂಹಾರ ಮಾಡೋದಕ್ಕೆ ಕೆಲವೊಂದು ರೂಪದಲ್ಲಿ ದೇವರುಗಳು ಬಂದು ಸಂಹಾರ ಮಾಡಿ ಹೋಗಿದ್ದಾರೆ ಅನ್ನೋದು ಪುರಾಣಗಳಲ್ಲಿ ಇರುವಂಥ ವಿಷಯಗಳು. ಅದು ನಿಜ ಆಗಿರಬಹುದು, ఎందుకంದ್ರೆ ನಾವ್ಯಾರು ಕಣ್ಮುಂದೆ ನೋಡಿಲ್ಲದೆ ಇರೋದ್ರಿಂದ. ಆದರೆ ಪುರಾವೆಗಳು, ಉಲ್ಲೇಖಗಳು ಇರೋದ್ರಿಂದ ಅವೆಲ್ಲ ನಿಜ ಅಂತ ನಂಬಲೇಬೇಕು. ಕಾರಣ ರಾಮ ಸೇತು ಇದೆ, ಮಥುರಾ ಇದೆ, ಕೃಷ್ಣ ಇದ್ದಂಥ ಜಾಗ ಇದೆ, ವಾರಣಾಸಿ ಇದೆ, ಇನ್ನು ಈ ಥರ ಎಷ್ಟೋ ಸಮುದ್ರದಲ್ಲಿ ಮುಳುಗೋಗಿರುವಂಥ ಎಷ್ಟೋ ಪ್ರದೇಶಗಳಿದ್ದಾವೆ. ಅವೆಲ್ಲ ಸಾಕ್ಷಿಗಳಾಗಿರೋದ್ರಿಂದ ಇದೆಲ್ಲ ನಿಜ ಅಂತ ನಂಬಲೇಬೇಕಾಗತ್ತೆ. ಅದೇ ರೀತಿ ಈಗ ಕಲಿಯುಗದ ಪರಿವರ್ತನಾ ಸಮಯದಲ್ಲಿ ನಾವಿದ್ದೀವಿ. ಪರಿವರ್ತನೆ ಯಾವಾಗ ಬೇಕಾದರೂ ಆಗ್ಬೋದು. ಈಗ ಆಲ್ರೆಡಿ ನಡೀತಾ ಇದೆ ಅನ್ನೋದು ಕೆಲವೊಬ್ರು ಲೆಕ್ಕಾಚಾರನೂ ಕೂಡ ಹೌದು. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಯುಗ ಪರಿವರ್ತನೆ ಅನ್ನೋದು ಆಗುತ್ತೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರ. ಸೈಂಟಿಸ್ಟ್ಗಳು ಒಪ್ಕೋತಾರೆ. ಕೆಲವೊಬ್ರು ಸೈನ್ಸ್ ಪ್ರಕಾರ ಹೋಗೋದಾದ್ರೆ ಬೇರೆ ಥರ ಅರ್ಥ ಮಾಡ್ಕೊಳ್ತೀವೇನೋ, ಆದರೆ ಸೈನ್ಸು ಕೂಡ ಇಂಥದ್ದನ್ನ ಒಪ್ಕೊಳ್ಳುತ್ತೆ. ಕಾಲಜ್ಞಾನನ ಎಷ್ಟೋ ಜನ ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ. ಇನ್ನು ಮುಂದಿನ ಮಾತು ಅವ್ರು ಹೇಳೋದು, ಮಾನವ ಸಮಾಜ ದೇವಾನುದೇವತೆಗಳ ಪೂಜೆ ಪುನಸ್ಕಾರಗಳನ್ನು ಮಾಡಲಾರನು. ಮನುಷ್ಯ ಪೂಜೆ ಪುನಸ್ಕಾರ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಡ್ತಾನೆ. ಎಷ್ಟೋ ಜನರು ನಿಲ್ಲಿಸ್ಬಿಟ್ಟಿದಾರೇನೋ. ಹೌದು, ನಾನು ಹೇಳಿದ್ನಲ್ಲ, ಮಾಡರ್ನ್ ಲೈಫ್ಗೆ ಹೋಗಾದ ಮೇಲೆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡ್ರೆ ಏನಂತಾರೋ ಏನೋ. ಈಗ ಕೆಲವೊಂದು ಸ್ಕೂಲ್ಗಳಲ್ಲಿ ಕುಂಕುಮ ಇಟ್ಕೊಂಡ್ರೆ, ಇನ್ನು ಪ್ಲಸ್ ದಾರ ಕಟ್ಕೊಂಡ್ರೆ, ಇದೆಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಯಾಕೆ? ನಮ್ಮ ಗೌರ್ಮೆಂಟ್ ಅವರೇ ಮಾಡಿದ್ದಾರೆ ಅಂಥ ರಿಸ್ಟ್ರಿಕ್ಷನ್ಗಳನ್ನ. ಈ ಆಚಾರ ವಿಚಾರಗಳಿಂದ ಕೆಲವಷ್ಟು ಸೈಂಟಿಫಿಕಲಿ ಕೂಡ ಮನುಷ್ಯನಿಗೆ ಒಳ್ಳೇದಾಗ್ತಾ ಇತ್ತು. ಆದರೆ ಗೌರ್ಮೆಂಟ್ ಅವರ ರಿಸ್ಟ್ರಿಕ್ಷನ್ನಿಂದ ಇಂಥದ್ದು ತೆಗೆದಾಕ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಮನೆಯಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ತೆಗೆದಾಕ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಏನಂದರೆ ಇರಿಟೇಷನ್ ಪ್ಲಸ್ ಅಲರ್ಜೀಸ್, ಮೊದಲು ಬರ್ತಾ ಇದ್ದಂಥ ಕುಂಕುಮ ಆಗ್ಬೋದು, ಅರಿಶಿನ ಆಗ್ಬೋದು, ಇನ್ನು ಗಂಧ, ಬೇರೆ ಬೇರೆದನ್ನೆಲ್ಲ ಹಣೆಗೆ ಹಚ್ಕೊಳ್ತಾ ಇದ್ವಿ. ಅದರಿಂದ ಯಾವುದೇ ರೀತಿ ತೊಂದರೆಗಳಾಗ್ತಾ ಇರಲಿಲ್ಲ. ಆದರೆ ಈಗ ಕೆಮಿಕಲ್ ಮಿಕ್ಸ್ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಸಲ ಅದನ್ನು ಹಚ್ಕೊಳ್ಳೋದ್ರಿಂದ ಕೂಡ ಬೇರೆ ಬೇರೆ ರೀತಿ ಅಲರ್ಜೀಸ್ ಆಗಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೋಸ್ಕರನೂ ಜನ ಈ ಆಚಾರ ವಿಚಾರ ಸಂಸ್ಕೃತಿಯಿಂದ ಆಚೆ ಬರ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಇವರು ಬರೆದಿರೋ ಪ್ರಕಾರ ದೇವತೆಗಳ ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಬಿಟ್ಬಿಡ್ತಾರೆ. ಅದೇ ಹೇಳಿದ್ನಲ್ಲ, ಕಲಿಯುಗದ ಅಂತ್ಯದಲ್ಲಿ ಈ ರೀತಿ ಎಲ್ಲ ನಡೆಯೋದಿಲ್ಲ ಅನ್ನೋರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು ಜಾಸ್ತಿ ಆಗ್ತಾರೆ. ಈ ಪ್ರಾಕ್ಟಿಕಾಲಿಟಿಯಿಂದ ಕೆಲವೊಂದನ್ನ ನಂಬೋದನ್ನ ಬಿಟ್ಬಿಡ್ತಾರೆ ಜನ. ನಾನು ಕೂಡ ಅಂಥ ಸ್ಟೇಜಿಂದ ಬಂದಿರೋನೆ. ಕೆಲವೊಂದನ್ನ ನಂಬ್ತಾ ಇರಲಿಲ್ಲ. ಹೋಗ್ತಾ ಹೋಗ್ತಾ ಬದಲಾವಣೆಗಳು ಯಾವ ಥರ ಆಗ್ತಾ ಇರುತ್ತೆ ಅದು ಮನುಷ್ಯನ ನಂಬುವಾಗ ಮಾಡುತ್ತೆ. ದೇವತೆಗಳಿದ್ದಾರೆ ಅನ್ನೋದಕ್ಕಿಂತ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನ ನಂಬೋರು ಜಾಸ್ತಿ ಆಗ್ತಾರೆ. ಅಂಥ ಕೆಲಸ ನಾನು ಕೂಡ ಮಾಡ್ತಾ ಇದ್ದೀನಿ. ಆ ಶಕ್ತಿ ನಮ್ಮನ್ನ ಕಾಯ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಇನ್ನು ಮಗನು ತಮ್ಮ ಸ್ವರ್ಗಸ್ಥರಾದ ತಂದೆ ತಾಯಿಯಂದ್ರ ಪಿಂಡದಾನವನ್ನು ಮಾಡಲಾರರು. ಇದು ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ ಪಿಂಡದಾನ ಮಾಡೋದು, ಬೇರೆ ಬೇರೆ ಧರ್ಮದಲ್ಲಿ ಇಲ್ಲ ಬಿಡಿ. ಏನಂದ್ರೆ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ, ಅವರು ನಮಗೂ ಋಣ ತೀರಿಸೋದಕ್ಕೋಸ್ಕರ ಪಿಂಡದಾನ ಮಾಡ್ತಾರೆ. ಅದ್ರ ಬದಲು ಅವ್ರು ಬದುಕಿದ್ದಾಗಲೇ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಅದು ಈ ಕಾಲದಲ್ಲಿ ಇಲ್ಲ ಬಿಡಿ. ಅದನ್ನ ಬಿಟ್ಟು ಅವ್ರು ಸತ್ತ ಮೇಲೆ ಅಟ್ಲೀಸ್ಟ್ ಅವ್ರಿಗೆ ಮೋಕ್ಷ ಸಿಗಲಿ ಬೇಡ, ಅವರ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರನಾದರೂ ಪಿಂಡದಾನ ಮಾಡೋರು. ಆ ಅತೃಪ್ತಿಯಾಗಿ ಆತ್ಮಗಳು ಸುತ್ತದೇ ಇರಲಿ, ಅದಕ್ಕೆ ಮತ್ತೆ ಹುಟ್ಟು ಸಿಗಲಿ, ಇಲ್ಲ ಮೋಕ್ಷ ಇದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ಲಿ, ಆ ತೃಪ್ತಿ ಅನ್ನೋದು ಆತ್ಮಕ್ಕೆ ಸಿಗಲಿ ಅಂತ ಪಿಂಡದಾನ ಮಾಡೋದನ್ನ ನಮ್ಮ ಹಿರಿಯರು ಅಂದರೆ ಹಿಂದಿನ ಕಾಲದಲ್ಲಿ ಕಂಡುಹಿಡ್ಕೊಂಡಿದ್ರು. ಅಂಥದ್ದನ್ನೆಲ್ಲ ಮಾಡೋದಿಲ್ಲ ಮಕ್ಕಳುಗಳು ಅಂತಲೇ ತಿಳಿಸಿದ್ದಾರೆ. ಅಂಥದ್ದೆಲ್ಲ ಈಗ ನಿಂತು ಹೋಗಿದೆ. ಮೊದಲು ಇದೆಲ್ಲ ಇತ್ತು, ಈಗ ಇತ್ತೀಚಿನ ದಿನಗಳಲ್ಲಿ ಮಾಡರ್ನಿಸಮ್ ಇಂದ ಇದೆಲ್ಲ ಕಂಪ್ಲೀಟಾಗಿ ನಿಂತು ಹೋಗಿದೆ. ಹಿಂದೂ ಧರ್ಮದ ಆಚರಣೆಗಳಲ್ಲಿ ಒಂದೊಂದಕ್ಕೂ ಒಂದೊಂದು ರೀತಿ ಅರ್ಥಗಳಿತ್ತು. ಆ ಅರ್ಥಗಳನ್ನ ನಾವು ತಿಳ್ಕೊಂಡ್ರೆ ಅದರಲ್ಲಿ ಏನಿದೆ ವಿಶೇಷತೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಅದನ್ನು ಅವಾಗವಾಗ ನಿಮಗೂ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ನೀವು ನಿಮಗೆ ಗೊತ್ತಿರೋ ವಿಷಯಗಳನ್ನ ನಮಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ಬೋದು. ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ, ಜನಕ್ಕೆ ಅದರಿಂದ ಅನುಕೂಲ ಆಗೇ ಆಗುತ್ತೆ. ಒಂದಲ್ಲ ಒಂದು ಸೈಂಟಿಫಿಕ್ ಆಗಾದ್ರೂ ಯೂಸ್ ಆಗೇ ಆಗುತ್ತೆ. ಅಂಥ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರೋಣ. ಇನ್ನು ವಿಧವಾ ಮಹಿಳೆಯರು ಅಂತಿಮ ಸಂಸ್ಕಾರ ಮಾಡುವರು ಮತ್ತು ಪಿಂಡದಾನ ಮಾಡುವರು. ಇಲ್ಲಿ ಒಂದು ಮಾತು ಹೇಳ್ತಾರೆ, ವಿಧವಾ ಮಹಿಳೆಯರಿಗೆ ಕೆಲವೊಂದು ಪ್ರಾಧಾನ್ಯತೆ ಕೊಟ್ಟಿರಲಿಲ್ಲ, ಆದರೆ ಅಂಥ ಕೆಲಸಗಳನ್ನ ಈಗ ಅವ್ರು ಮಾಡ್ತಾರೆ. ಪಿಂಡದಾನ ಗಂಡು ಮಕ್ಕಳೇ ಮಾಡಬೇಕು ಅಂತ ಕೆಲವಷ್ಟು ಜನ ಮಾಡ್ಕೊಂಡು ಬಂದಿದ್ರು. ಈಗ ಗಂಡು ಮಕ್ಳು ಇಲ್ಲ ಬಿಡಿ, ಎಷ್ಟೋ ಜನಕ್ಕೆ ಇರೋರು ಒಬ್ಬರೊಬ್ಬರೇ ಮಕ್ಳಿರ್ತಾರೆ, ಹೆಣ್ಮಕ್ಳಾಗಿರ್ತಾರೆ. ಅಂಥವ್ರು ಕೂಡ ಈಗ ಪಿಂಡದಾನ ಮಾಡಲೇಬೇಕಾಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಪಿಂಡದಾನನ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಇಲ್ಲ ಗಂಡ ಸತ್ತೋದ್ರೆ ಮಹಿಳೆ ಇರೋವಂಥ ಒಬ್ಳು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೊರಟೋಗಿರೋರು ಎಷ್ಟೋ ಜನ ಫ್ಯಾಮಿಲಿಯಿಂದ ಸಪ್ರೇಟ್ ಆಗಿರ್ತಾರೆ. ಅಕಸ್ಮಾತಾಗಿ ಸಾವು ಅನ್ನೋದು ಬಂದಾಗ ಆಪ್ಷನ್ ಇಲ್ಲದೆ ಅವರೇ ಆ
ಕೆಲಸ ಕ್ರಿಯಾ ಕರ್ಮಗಳನ್ನ ಮಾಡೋರು ನಂಬೋರು ಮಾಡೇ ಮಾಡ್ತಾರೆ. ಅಂಥದ್ದನ್ನ ಈ ವಿಷಯಗಳನ್ನ ಇವರು ಇದರಲ್ಲಿ ಬರೆದಿದ್ರು, ವಿಧವೆಯರು ಪಿಂಡದಾನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಪಾಯಿಂಟ್ ಇವರು ಹೇಳ್ತಾರೆ, ಪುರುಷ ಮತ್ತು ಪುರುಷರ ಮಧ್ಯದಲ್ಲಿ ವಿವಾಹ ಆಗುವುದು. ಇದನ್ನ ಈಗ ನೋಡ್ಬಿಟ್ಟಿದ್ವಿ, ಸಲಿಂಗ ಕಾಮ ಅನ್ನೋದು ಈಗ ಕೋರ್ಟ್ಗಳಿಂದ ಕೂಡ ನಾರ್ಮಲ್ ಅಂತಾನೆ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಅವರವರ ಮನಸ್ಸು ಇಚ್ಛೆ ಮದುವೆ ಆಗಬಹುದು ಅನ್ನೋದು. ಹುಡುಗರು ಮದುವೆ ಆಗ್ತಾ ಇದ್ದಾರೆ, ಹುಡುಗಿರು ಮದುವೆ ಆಗ್ತಾ ಇದ್ದಾರೆ. ಆ ವಿಷಯಗಳನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೆದಿದ್ದಾರೆ. ಸ್ತ್ರೀಯರು ಮದುವೆ ಆಗುವರು, ವಿವಾಹ ಆಗುವರು. ಈಗ ಮೊನ್ನೆ ಕೂಡ ಕರ್ನಾಟಕದಲ್ಲಿ ಯಾವುದೋ ಒಂದು ಈ ಥರದ್ದು ಒಂದು ಕೇಸ್ ನೋಡಿರ್ಬೋದು, ತುಂಬಾ ಹೈಪ್ ಆಗಿತ್ತು. ಸೆಲೆಬ್ರಿಟಿಗಳು, ಫಿಲಮ್ ಸ್ಟಾರ್ಗಳು ಅವರು ಹುಡುಗಿರೇ ಮದುವೆ ಆಗಿರುವಂಥ ವಿಷಯಗಳನ್ನ ಕೂಡ ಇಲ್ಲಿ ಹೈಲೈಟ್ ಮಾಡಿ ತಿಳಿಸಿದ್ದಾರೆ. ಈ ಥರದ್ದು ಬೇಜಾನ್ ಕಡೆ ನಡೀತಾ ಇದೆ. ಹುಡುಗರು ಮದುವೆ ಆಗಿ ಬದುಕ್ತಾ ಇರೋದು, ಹುಡುಗಿರು ಮದುವೆಯಾಗಿ ಬದುಕ್ತಾ ಇರೋದು. ಇದು ಪ್ರಕೃತಿಗೆ ವಿರುದ್ಧವಾದಂಥ ಕೆಲಸಗಳು ಮನುಷ್ಯ ಮಾಡ್ತಾನಲ್ಲ, ಆಗ ಪ್ರಕೃತಿ ತಿರುಗಿ ಬೀಳುವಂಥ ವಿರುದ್ಧವಾದ ಕೆಲಸ ಪ್ರಕೃತಿನೂ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಥದ್ದು ಈಗ ನಡೆಯುತ್ತೆ ಅನ್ನೋದೇ ಇಲ್ಲಿ ಇರುವಂಥ ಲೆಕ್ಕಾಚಾರಗಳು. ಇನ್ನು ಅಣ್ಣ ತಂಗಿಯರ ಮಧ್ಯದಲ್ಲಿ ವಿವಾಹ ಆಗುವುದು, ಇದು ಕೆಲವೊಂದು ಧರ್ಮದಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ, ಹಿಂದೂ ಧರ್ಮದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಆದರೆ ಬೇರೆ ಧರ್ಮದಲ್ಲಿ ಇದೆಲ್ಲ ನಡೀತಾ ಇದೆ. ಅದನ್ನ ಬಿಟ್ಟು ಈ ಮೊದಲು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದವರೆಲ್ಲ ಈಗ ಅವರವರೇ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ಮದುವೆಗಳಾಗ್ತಾ ಇದ್ದಾರೆ. ಇಂಥದ್ದೆಲ್ಲ ಬದಲಾವಣೆ ಆಗೋದ್ರಿಂದನೇ ಯಾವ್ದಾವ್ದೋ ರೀತಿ ಮಕ್ಕಳುಗಳೆಲ್ಲ ಹುಡ್ತಾ ಇದ್ದಾರೆ ಅನ್ನೋದು ನಾವು ಕಣ್ಮುಂದೆ ನೋಡ್ತಾ ಇರೋಂಥ ವಿಷಯಗಳು. ಇನ್ನು ತಂದೆ ತನ್ನ ಮಗಳ ಜೊತೆ ಅಶ್ಲೀಲ ಸಂಬಂಧಗಳನ್ನು ಇರುವನು. ಈಗ ಈ ಥರದ್ದು ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ. ಹುಟ್ಟಿಸಿರುವಂಥ ತಂದೆ ಮಕ್ಕಳನ್ನ ಕಾಮರೂಪಿಯಾಗಿ ನೋಡೋದು ಕಣ್ಮುಂದೆ ನೋಡಿರುವಂಥ ವಿಷಯಗಳು. ಇವುಗಳನ್ನ ತಡೆಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಕಲಿಯುಗದ ಅಂತ್ಯದಲ್ಲಿ ಇದೆಲ್ಲ ಸಂಭವಿಸೇ ಮನುಷ್ಯರು ಸಾಯ್ಬೇಕು ಅವರ ಕರ್ಮಗಳಿಂದ ಅನ್ನೋದು ಬರೆದು ಬಿಟ್ಟಿದ್ದಾರೆ. ಕೆಲವೊಂದನ್ನ ಬರೆದಿರೋದನ್ನ ಚೇಂಜ್ ಮಾಡೋದು ಕಷ್ಟ ಇದೆ. ಹೇಳದ್ನಲ್ಲ, ಹಣೆ ಬರಹ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತೀವಿ. ಅಂತ ಬರಹಗಳು ಕೆಲವಷ್ಟು ನಿಜ ಆಗ್ತವೆ, ಕೆಲವಷ್ಟನ್ನ ಆ್ಯಡ್ ಮಾಡಿದ್ದಾರೆ. ಒಂದು 70% ನೀವು ಕಾಲಜ್ಞಾನಗಳನ್ನ ನಂಬೋದು, 100% ನಂಬಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ಜನರನ್ನ ನಂಬಿಸೋದಕ್ಕೋಸ್ಕರ ಕೆಲವಷ್ಟು ವಿಷಯಗಳನ್ನ ತುಂಬಿರ್ತಾರೆ. ನಂಬಿಕೆ ಬರಲಿ ಈ ವಿಷಯಗಳಲ್ಲಿ ಅನ್ನೋದಕ್ಕೋಸ್ಕರ ತುಂಬಿರ್ತಾರೆ. ಭಕ್ತಿ ಮಾರ್ಗಕ್ಕೆ ಬರಲಿ, ಇಲ್ಲ ಆಧ್ಯಾತ್ಮಿಕತೆ ಕಡೆ ಬರಲಿ ಅನ್ನೋದಕ್ಕೋಸ್ಕರ ಎಷ್ಟೋ ವಿಷಯಗಳನ್ನ ಆ್ಯಡ್ ಆನ್ ಆಗಿರೋದ್ರಿಂದ 100% ನಂಬಿ ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು 70% ಅಂತೂ ಇದರಲ್ಲಿ ನಿಜ ಇದ್ದೇ ಇದೆ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಬಿಡೋರು ಅವ್ರವ್ರ ಮನಸ್ಸೋ ಇಚ್ಛೆಗೆ ಬಿಟ್ಟಿದ್ದು. ಇನ್ನು ಪುರುಷರು ಅಸಭ್ಯ ವಸ್ತ್ರಧಾರಣೆ ಮಾಡುವರು, ಮಹಿಳೆಯರು ಬಹಳಷ್ಟು ಅಶ್ಲೀಲ ಮತ್ತು ಅಸಭ್ಯ ವಸ್ತ್ರ ಧರಿಸುವರು. ಇದು ಕಾಮನ್ ಇದೆ. ಈಗಂತೂ ಮೊದಲು ಈ ತರ ಇರಲಿಲ್ಲ. ಮಹಿಳೆಯರು ಸೀರೆ ಉಟ್ಕೋಬೇಕು, ಇನ್ನು ಬೇರೆದು ಹಾಕೊಂಡು ಮೈ ತುಂಬ ಬಟ್ಟೆ ಹಾಕೋಬೇಕು ಅಂತ ಮನೇಲಿ ಹೇಳಿ ಕಳ್ಸೋರು. ಈಗ ಮೈ ತುಂಬ ಬಟ್ಟೆ ಅನ್ನೋದೇ ಇಲ್ವೇ ಇಲ್ಲ. 2 ಪೀಸ್ ಇದ್ರೆ ಸಾಕು, ಅದೇ ಬಟ್ಟೆ ಅನ್ನೋದು ಕಾಮನ್ ಆಗೋಗಿದೆ. ಅದೇ ಸ್ಟೈಲ್ ಆಗಿ ಇನ್ನು ಆ ಪೀಸ್ಗಳನ್ನ ಕಟ್ ಮಾಡಿ ಯಾವ ರೀತಿ ಹಾಕೊಳ್ತಾ ಇದ್ದಾರೆ ನೀವು ಕಣ್ಮುಂದೆ ನೋಡಿರ್ತೀರಾ. ಹೋಗಿ ಮಾರ್ಕೆಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. MG ರೋಡು, ಬ್ರಿಗೇಡ್ ರೋಡು, ಇನ್ನು ಬೇರೆ ರೋಡ್ಗಳಲ್ಲಿ, ಇಲ್ಲ ಬೇಡ ಆನ್ಲೈನಲ್ಲಿ ನೋಡಿದ್ರು ಸಾಕು ನಿಮಗೆ. ಫಿಲಮ್ಗಳಲ್ಲೂ ನೋಡ್ಬಿಟ್ಟಿರ್ತೀವಿ ಯಾವ್ಯಾವ ಥರ ಬಟ್ಟೆ ಅನ್ನೋದು ಹಾಕಿರ್ತಾರೆ ಅನ್ನೋದು. ಈ ಥರ ಬಟ್ಟೆ ಹಾಕೊಳ್ಳೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ಪುರುಷರಲ್ಲೂ ಈ ಥರ ಆಗುತ್ತೆ, ಮಹಿಳೆಯರಲ್ಲೂ ಈ ಥರ ಆಗುತ್ತೆ ಅಂತಲೇ ತಿಳಿಸಿದ್ದಾರೆ. ಪುರುಷ ಜನರು ಕೂಡ ಗರ್ಭಧಾರಣೆ ಮಾಡುವರು, ಹೆರಿಗೆ ಆಗುತ್ತೆ. ಗಂಡಸರಿಗೆ ಹೆರಿಗೆ ಆಗಿರೋದು ಎಲ್ಲಾದ್ರೂ ಚಾನ್ಸಸ್ ಇದೆಯಾ ಅಂತ ವಿಷಯಗಳನ್ನ ಬರೆದಿದ್ದಾರೆ. ಗಂಡಸರಿಗೆ ಹೆರಿಗೆ ಆಗುತ್ತೆ, ಈಗ ಆಗಿದೆ. ಕೇರಳದಲ್ಲಿ ರೀಸೆಂಟಾಗಿ ಯಾವುದೋ ಒಂದು ಗಂಡಸಿಗೆ ಹೆರಿಗೆ ಆಗಿರೋ ವಿಡಿಯೋನ ಯಾರೋ ಒಬ್ರು ಹಾಕಿದ್ರು. ಇನ್ನು ಬೇರೆ ಕಡೆ ಗಂಡಸರಿಗೆ ಹೆರಿಗೆ ಆಗ್ತಾ ಇದೆ. ಆ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಅವರೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಹೇಳಿದ್ನಲ್ಲ, ಗಂಡಸು ಮದುವೆ ಆಗೋದು, ಸಲಿಂಗ ಕಾಮತ್ವದಿಂದ ಮಕ್ಕಳನ್ನ ಪಡೆಯೋದಕ್ಕೋಸ್ಕರ ಈ ಥರ ಬದಲಾವಣೆಗಳು ಮಾಡ್ಕೊಂಡಿರುವಂಥವ್ರು ಟೆಸ್ಟ್ ಟ್ಯೂಬಿಂದ, ಇನ್ನು ಬೇರೆ ಮೆಡಿಕಲಿ ಅಡ್ವಾನ್ಸ್ ಇರೋದ್ರಿಂದ ಅದರಿಂದ ಈ ಥರ ಮಕ್ಕಳನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥದ್ದೆಲ್ಲ ಆಗುತ್ತೆ. ಪುರುಷರು ಜನರ ತಲೆಯ ಮೇಲಿನ ಕೂದಲನ್ನು ಬಿಟ್ಟು ಉಳಿದ ಎಲ್ಲಾ ಕೇಶವನ್ನು ಕತ್ತರಿಸಿ ಹಾಕುವರು. ಅಂದ್ರೆ ತಲೆ ಕೂದಲು ಬಿಟ್ಟು ಮೀಸೆ ಗಡ್ಡ ಎಲ್ಲ ಕತ್ತರಿಸಿ ಹಾಕ್ತಾರೆ. ಯಾವುದೇ ರೀತಿ ಕೂದಲುಗಳನ್ನ ಬಿಟ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಒಂದು ಪಾಯಿಂಟ್. ಅಂಥದ್ದು ಈಗ ಚೆನ್ನಾಗಿ ಕಾಣಬೇಕು ಅಂತ ಅಟ್ರಾಕ್ಷನ್ಗೋಸ್ಕರ ಕೆಲವೊಂದು ಬದಲಾವಣೆಗಳು ಆಗ್ಬಿಟ್ಟಿದೆ ಸಮಾಜದಲ್ಲಿ. ನಾವು ಮಾಡ್ಕೊಂಡ್ಬಿಟ್ಟಿದೀವಿ ಏನೋ. ಇಲ್ಲ ಗಡ್ಡ ಎಲ್ಲ ಬಿಟ್ಕೊಂಡು ಸ್ವಾಮೀಜಿ ತರ ಕೂದಲೆಲ್ಲ ಬಿಟ್ಕೊಂಡಿದ್ರೆ ಯಾರೋ ಹುಚ್ಚ ಅನ್ಕೊಂಡು ಯಾರೋ ಅವ್ರ ಮಾತನ್ನ ಕೇಳೋದಕ್ಕೆ ಹೋಗೋದಿಲ್ಲ. ಅಂಥದ್ದು ನಡೆಯುತ್ತೆ. ಕೆಲವೊಬ್ಬರನ್ನ ಪವಾಡ ಪುರುಷ ಅಂತ ನಂಬೋರು ನಂಬ್ತಾರೆ. ಆದರೆ ಒಂದು 99% ಲೆಕ್ಕ ಹಾಕೊಳ್ಳೋದಾದ್ರೆ ಆ ಥರ ಗಡ್ಡ ಎಲ್ಲ ಬಿಟ್ಕೊಂಡು ನಾರ್ಮಲ್ ಆಗಿ ಕಾಡಲ್ಲಿರೋ ಥರ ಜನರ ಥರ ಇದ್ರೆ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸಮಾಜ ಅನ್ನೋದು. ಅಂಥ ಬದಲಾವಣೆ ಆಗುತ್ತೆ ಅನ್ನೋದನ್ನ ಇವರು ತಿಳಿಸಿದ್ದಾರೆ. ಅತ್ತೆ ಮತ್ತು ಅಳಿಯನ ಮಧ್ಯದಲ್ಲಿ ಮದುವೆಯಾಗುವುದು, ಈ ಪಾಯಿಂಟ್ ನೋಡಿ. ಅತ್ತೆ ಮತ್ತೆ ಅಳಿಯ ಮದುವೆ ಆಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ಅಮೆರಿಕಾ ಅನ್ನೋದಕ್ಕಿಂತ ಫಾರಿನ್ ಕಂಟ್ರೀಸ್ ಕಡೆ ಎಷ್ಟೋ ಕಡೆ ಆಗ್ತಾ ಇದೆ. ಈ ಕಡೆ ಮಗಳು ಬಿಟ್ಟು ಹೋದ್ಮೇಲೆ ಅತ್ತೆ ಮತ್ತೆ ಅಳಿಯ ಸಂಬಂಧಗಳನ್ನ ಇಟ್ಕೊಳ್ಳೋ ಅಂಥದ್ದು, ಮದುವೆ ಆಗಿರೋದು ಎಷ್ಟೋ ಕೇಸಸ್ ಇದೆ. ಅಂಥದ್ದೆಲ್ಲ ನಡೆಯುತ್ತೆ ಅಂತಲೇ ಇವರು ತಿಳಿಸಿರೋದು.
ಈ ಥರದ್ದು ಎಷ್ಟೋ ಪಾಯಿಂಟ್ಗಳು ಹೈಲೈಟ್ ಮಾಡ್ಕೊಂಡು ಹೋಗಿದ್ದಾರೆ ಮಾನವ ಸಂಸ್ಕೃತಿನಲ್ಲಿ ಆಗುವಂಥ ಬದಲಾವಣೆಗಳು ಅಂಥ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇನ್ನೂ ಜಾಸ್ತಿ ವಿಷಯಗಳಿದೆ ತಿಳಿಸುವಂಥದ್ದು. ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.